ಎಸ್, ಇಷ್ಟು ದಿನ ಕಿರುತೆರೆ ಮೂಲಕ ಎಲ್ಲರನ್ನ ರಂಜಿಸಿದ ಋತ್ವಿಕ್ ಅವರು ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಬೆಳ್ಳಿ ಪರದ ಮೇಲೆ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಇವ್ರು ನಟಿಸಿದಂತಹ ಮಾರ್ನಮಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸದ್ಯಕ್ಕೆ ಈ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಋತ್ವಿಕ್ ಅವರೇ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಸರ್, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್, ಮೊದಲನೇದಾಗಿ ಈ ಸಿನಿಮಾಗೆ ಅಪ್ರೋಚ್ ಹೆಂಗೆ ಬಂತು? ಅಪ್ರೋಚ್ ಬಂದಿದ್ದಲ್ಲ, ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಅಂದರೆ ಕತೆ ಹುಟ್ಟಾಕಿದ್ದೆ ನನಗೆ ಡೈರೆಕ್ಟರ್ ನಂಗೆ ತುಂಬ ಪರಿಚಯ, ತುಂಬ ಹಳೆ ಪರಿಚಯ ನನಗೆ ಫ್ರೆಂಡು. ಸೊ ಹಾಗಾಗಿ ನಾವು ಇಬ್ಬರು ಸಿನಿಮಾ ಮಾಡಬೇಕು ಅಂತೆಲ್ಲ ಓಡಾಡ್ಬೇಕಾದ್ರೆ ಅದೊಂದು ಲೈನ್ ತಂದು ಹೇಳಿದ್ರು. ಆ ಲೈನ್ ಬಂದಾಗ ಓಕೆ ಇದು ಚೆನ್ನಾಗಿದೆಯಲ್ಲ, ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರೊಡ್ಯೂಸರ್ ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹುಡುಕ್ತಾ ಈ ಪ್ರೊಡ್ಯೂಸರ್ ಸಿಕ್ಕರು. ನಾವೇ ಅವ್ರನ್ನೇ ಎತ್ತಾಕೊಂಡ್ಬಂದು ಮಾಡಿಕೊಂಡು ಒಂದು ಸಿನಿಮಾ ಕ್ರಿಯೇಟ್ ಮಾಡಿಕೊಂಡು ಈಗ ಸಿನಿಮಾ ಆಗಿರೋದು. ಓಕೆ ಸರ್, ಮಾರ್ನಮಿ ಅಂತ ಹೇಳಿದ ಕೂಡಲೇ ನಮಗೆ ಅಂತೂ ಪಟ್ ಅಂತ ನೆನಪಾಗೋದು ಕರಾವಳಿ ಭಾಗ ಇರ್ಬೋದು, ಹುಲಿ ವೇಷ ಇರ್ಬೋದು. ಮಾರ್ನಮಿ ಅಂತ ಆ ನವರಾತ್ರಿ 9 ದಿನಗಳ ನೆನಪಾಗುತ್ತೆ ನಮಗೆ. ಸೊ ಹುಲಿ ವೇಷ ನೀವು ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀರಾ? ಖಂಡಿತ ಹೌದು, ಹುಲಿ ವೇಷ ನಾನು ಹಾಕಿದ್ದೀನಿ ಇದರಲ್ಲಿ. ಅದೊಂದು ಎಕ್ಸ್ಪೀರಿಯನ್ಸ್, ಅದ್ಭುತ ಎಕ್ಸ್ಪೀರಿಯನ್ಸ್ ಅದು. ಆ್ಯಂಡ್ ಅಲ್ಲಿ ಅವ್ರು ಹೇಳ್ತಾ ಇದ್ರು, ಎಲ್ರಿಗೂ ಹುಲಿ ವೇಷ ಹಾಕೋದಕ್ಕೆ ಅವಕಾಶ ಸಿಗಲ್ಲ, ನೀವು ಬ್ಲೆಸ್ಡ್ ಇದ್ದೀರಾ, ಆ ಕಾರಣಕ್ಕೋಸ್ಕರ ನಿಮ್ಗೆ ಆ್ಯಕ್ಟ್ ಮಾಡೋಕ್ಕೆ ಕೂಡ ಎಲ್ರಿಗೂ ಆಗಲ್ಲ ಅದು ಹಾಕೊಳ್ಳೋದಕ್ಕೆ. ನೀವು ಹಾಕಿದ್ದೀರಾ, ನಿಮ್ಗೆ ಅದೃಷ್ಟ ಇದೆ ಅಂತ ಹೇಳಿದ್ರು. ಸೊ ಖುಷಿ ಇದೆ ನನಗೆ ಅದ್ರ ಬಗ್ಗೆ. ಇವಾಗ ಚೈತ್ರ ಆಚಾರ್ ಅವರು ದೀಕ್ಷಾ ಅನ್ನುವಂಥ ಪಾಠನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅವರೊಂದು ಹೇಳ್ತಾರೆ, ನನಗೂ ಒಂದು ಲವ್ ಉಂಟಾಯ್ತಾ ಅಂತ. ಸೊ ಆ ಲವರ್ ನೀವೇನಾ ಹೇಗೆ? ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕು ನೀವು. ಅವರು ಹೇಳಿಲ್ಲ, ಅದಕ್ಕೆ ನಿಮ್ಮ ಕೇಳ್ತಿದ್ದೀನಿ. ನನ್ನ ಮುಖ ನೋಡಿ ಹೆಂಗಿದೆ ಇಲ್ಲಿ, ಇವ್ನು ನೋಡಿದ್ರೆ ಲವ್ ಮಾಡೋ ಥರ ಕಾಣ್ತಾನೆ ಅವನು. ರಗಡ್ ಆಗೋ ಲುಕ್ ಇಂದ ಒಂದು ಸಾಫ್ಟ್ ನೇಚರ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ಅದು ನಿಮ್ಗೆ ಅನ್ಸಿದ್ರೆ ಇರ್ಬೋದೇನೋ, ಗೊತ್ತಿಲ್ಲ, ನನಗೂ ಕೂಡ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಸೊ ನೀವು ಸೀಕ್ರೆಟ್ ಬಿಟ್ಕೊಡ್ತಾ ಇಲ್ಲ, ಅವರು ಸೀಕ್ರೆಟ್ ಬಿಟ್ಕೊಡ್ತಾ ಇಲ್ಲ. ಸರ್, ಏನು ಲವ್ ಇಲ್ವಾ ಹಂಗಾದ್ರೆ? ಇಲ್ಲ, ನನಗೂ ಗೊತ್ತಿಲ್ಲ. ಅದು ನನಗಂದರೆ ನಾನು ಇನ್ನೊಂದ್ಸಲ ಸಿನಿಮಾ ನೋಡಬೇಕಾಗತ್ತೆ ಲವ್ ಇತ್ತಾ ಇಲ್ವಾ ಅಂತ ಗೊತ್ತಾಗಕ್ಕೆ. ಸದ್ಯಕ್ಕಂತೂ ಹಿಂಗಿದ್ದೀನಿ, ನಾನು ರಾ ಆಗಿದ್ದೀನಿ. ಟ್ರೈಲರ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಲವ್ ಇದೆಯಾ ಇಲ್ವಾ ಅಂತ. ಸರ್, ಇವಾಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೆ ಸೀರಿಯಲ್ ಈಸಿ ಅನ್ಸುತ್ತಾ, ಸಿನಿಮಾ ಈಸಿ ಅನ್ಸುತ್ತಾ? ಈಸಿ ಎರಡೂ ಇಲ್ಲ, ಎರಡಕ್ಕೂ ಅದರದೇ ಆದಂಥ ಒಂದಿಷ್ಟು ವೇಟೇಜ್ ಇರುತ್ತೆ. ಅಲ್ಲಿ ಏನು ಕೊಡಬೇಕು ನೀವು ಅಲ್ಲಿ ಕೊಡಲೇಬೇಕು, ಇಲ್ಲಿಗೆ ಏನು ಕೊಡಬೇಕು ಇಲ್ಲಿ ಕೊಡಲೇಬೇಕು. ಯಾವುದೂ ಈಸಿ ಅಲ್ಲ, ಎರಡೂ ತುಗಿಸ್ಕೊಂಡು ಹೋಗ್ಬೇಕಷ್ಟೆ. ಸೊ ಈ ಸಿನಿಮಾಗಾಗಿ ನಿಮ್ಮ ಪ್ರಿಪರೇಷನ್ಸ್ ಎಲ್ಲ ಹೆಂಗಿತ್ತು? ಯಾಕಂದರೆ ಕರಾವಳಿ ಭಾಗದ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅಲ್ಲಿನ ಒಂದು ಕಲ್ಚರ್ ಇರ್ಬೋದು, ನೇಟಿವಿಟಿಗೆ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ನಿಮ್ಮ ಭಾಷೆ ಇರ್ಬೋದು, ಸೊ ಹುಲಿ ವೇಷಕ್ಕೆ ಪ್ರಿಪ್ರೇಷನ್ಸ್ ಇರ್ಬೋದು. ಸೊ ಒಂದಷ್ಟು ಪ್ರಿಪ್ರೇಷನ್ಸನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಸಿನಿಮಾಗೋಸ್ಕರ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ? ಒಂದು ಭಾಷೆ ಬಗ್ಗೆ ನಾನು ವರ್ಕ್ಶಾಪ್ ತೊಗೊಂಡಿದ್ದೆ. ಯಾಕಂದರೆ ಮಂಗಳೂರು ಭಾಷೆ ಆಗಿರೋದ್ರಿಂದ ಅವ್ರದ್ದೊಂದು ಆ್ಯಕ್ಸೆಂಟ್ ಇರುತ್ತೆ, ನಾವು ಅದನ್ನು ಕ್ಯಾಚ್ ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಒಂದಿಷ್ಟು ತಿಂಗಳು ನಾನು ಮಂಗಳೂರಲ್ಲೇ ಇದ್ದೆ, ಆ ಭಾಷೆ ವರ್ಕ್ಶಾಪ್ ತೊಗೊಂಡೆ. ಆಮೇಲೆ ಹುಲಿ ವೇಷಕ್ಕೆ ಎಸ್ಪೆಷಲಿ ತುಂಬ ಸ್ಟ್ರಗಲ್ ಇತ್ತು. ಅದು ಕಾಣುವಷ್ಟು ಸುಲಭ ಇಲ್ಲ. ನಾವೇನು ನೋಡ್ತೀವಿ ಹುಲಿ ವೇಷ ಹಾಕೊಂಡವ್ರಿಗೆ ಮಾಡ್ತಾರೆ, ಅದು ಹ್ಯಾಟ್ಸ್ ಆಫ್ ಅವರಿಗೆಲ್ಲ. ಹುಲಿ ವೇಷ ಹಾಕಿ ಆ ಸ್ಟೆಪ್ಸ್ ಎಲ್ಲ ಮಾಡೋದು ಈಸಿ ಅಲ್ಲ. ಅದಕ್ಕೂ ವರ್ಕ್ಶಾಪ್ ತೊಗೊಂಡೆ. ಒಂದಿಷ್ಟು ತಿಂಗಳು ವರ್ಕ್ಶಾಪ್ ಆದಮೇಲೆ ಔಟ್ಪುಟ್ ಆ ಥರ ಬಂದಿರೋದು. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಯಾವ ಥರ ಪಾತ್ರ ನೀವು ಈ ಸಿನಿಮಾದಲ್ಲಿ ಮಾಡಿದ್ದೀರಾ ಅಂತ? ಚೇತು ಅಂದರೆ ನಿಮಗೆ ವೆರಿ ಕಾಮನ್. ಮಂಗಳೂರಲ್ಲಿ ಸಾಮಾನ್ಯ ಹುಡುಗ ಹೆಂಗಿರ್ತಾನೋ ಆ ಥರ ಒಬ್ಬ ಸಿಂಪಲ್ ಹುಡುಗ ಅವನು. ಅವನ ಜೀವನದಲ್ಲಿ ಒಂದಿಷ್ಟು ಘಟನೆಗಳು ನಡೆಯುತ್ತೆ. ಆ ಘಟನೆಗಳ ಸುತ್ತ ಹೋಗುವಂಥ ಕಥೆ ಇದು. ಅದ್ರ ಜೊತೆಗೆ ಹುಲಿ ವೇಷ ಕೂಡ ಒಂದು ಎಳೆಯಾಗಿ ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ. ಅದೇನು ಎತ್ತ ಅಂತ ನಿಮಗೆ ಸಿನಿಮಾಲಿ ಗೊತ್ತಾಗುತ್ತೆ. ಇವಾಗ ನಿಮ್ಮದು ಸೀರಿಯಲ್ ಕೂಡ ನಡೀತಾ ಇದೆ, ಸೊ ಈ ಸಿನಿಮಾ ಕೂಡ ಒಟ್ಟೊಟ್ಟಿಗೆ ನಡೀತಾ ಇದೆ. ಸೊ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್ ಎರಡೂ? ತುಂಬ ಕಷ್ಟ ಇತ್ತು. 6 ತಿಂಗಳು ಒಂದಿನ ಕೂಡ ಆಫ್ ಇಲ್ದಂಗೆ ಕೆಲಸ ಮಾಡಿದೆ. 1 to 15 ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ, 15 to 30 ಸಿನಿಮಾ ಶೂಟ್ ಮಾಡ್ತಾ ಇದ್ದೆ. ಎವ್ರಿ ಮಂತ್ ಇದೇ ಥರ ಶೂಟ್ ಮಾಡ್ತಾ ಮಾಡಿದ್ವಿ. ಆ್ಯಂಡ್ 2 ಪ್ರೊಡಕ್ಷನ್ ಹೌಸ್ ಕೂಡ ತುಂಬ ಸಪೋರ್ಟ್ ಮಾಡಿಕೊಂಡು, ಆ್ಯಂಡ್ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಿ ಎಲ್ಲ ಆಗೋದಕ್ಕೆ ಅವಕಾಶ ಸಿಕ್ತು. ಸೊ ಕೊನೆಯದಾಗಿ ನಿಮ್ಮ ಇವಾಗ ಮಾರ್ನಮಿ ಅನ್ನುವಂಥ ಸಿನಿಮಾ ಇವಾಗ ಕರಾವಳಿ ಭಾಗದ ಸಿನಿಮಾ ಅಂದ್ರೇ ಪಕ್ಕಾ ಹಿಟ್ ಅಂತ ಹೇಳ್ತಾರೆ. ಸೊ ನಿಮಗೆ ಈ ಸಿನಿಮಾದ ಮೇಲೆ ಎಷ್ಟು ಹೋಪ್ಸ್ ಇದೆ? ನಂಗೆ ಡೌಟೇ ಇಲ್ಲ, ಹೋಪ್ಸ್ ಬಿಟ್ಟಾಕಿ. ನಂಗೆ 1% ಡೌಟೇ ಇಲ್ಲ, ಇದೇನಾಗುತ್ತೋ ಅನ್ನೋ ಡೌಟೇ ಇಲ್ಲ ನನಗೆ. ಸೊ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ನಿಮ್ಮ ಕಿರುತೆರೆಯಿಂದ ನೆಕ್ಸ್ಟ್ ಈ ಸಿನಿಮಾ ಮೊದಲನೇ ಸಿನಿಮಾ ಅನ್ಸತ್ತೆ. ಸೊ ಇದನ್ನು ಮೊದಲನೇ ಸಿನಿಮಾ ಅಲ್ಲ, ಒಂದಿಷ್ಟು ಸಿನಿಮಾಗಳು ಮಾಡಿದ್ದೆ, ಯಾವ ವರ್ಕ್ ಆಗಲಿಲ್ಲ. ಆ ಸೋಲುಗಳನ್ನ ನೋಡಿದ್ದೀವಿ. ಸೊ ಗೆಲ್ಲೇಬೇಕು, ನಿಂತ್ಕೊಳ್ಳೇಬೇಕು ಅನ್ನೋ ಹಠ ತೊಟ್ಕೊಂಡು ಬಂದು ಮಾಡಿರುವಂಥ ಒಂದು ಸಿನಿಮಾ ಮಾರ್ನಮಿ. ನೆಕ್ಸ್ಟ್ ಯಾವ ಸಿನಿಮಾ ಇದೆ ನಿಮ್ಮ ಕೈಯಲ್ಲಿ? ಒಂದಿಷ್ಟು ಕಥೆಗಳ ಅಪ್ರೋಚ್ ಬಂದಿದೆ, ಬಟ್ ನನಗೆ ಇದು ರಿಲೀಸ್ ಆಗೋವರೆಗೂ ಯಾವುದು ತೊಗೊಳೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಓಕೆ ಸರ್, ಪಕ್ಕ ನಮಗೆ ಅಂತೂ ಟೀಸರ್ ನೋಡಿದಾಗ ಪಕ್ಕ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ 100% ನಂಬಿಕೆ ಇದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಿಮಗೂ ಒಳ್ಳೆಯದಾಗಲಿ. ಸೊ ಹಾಗೇನೆ ಇನ್ನೂ ಹೆಚ್ಚು ಸಿನಿಮಾ ಆಫರ್ಸ್ ನಿಮಗೆ ಬರಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಋತ್ವಿಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಕೀರ್ತಿ, ಅಶೋವೇಗ, ನ್ಯೂಸ್ ಬೆಂಗಳೂರು.